ನಾವಿವತ್ತು ನನ್ನ ಫ್ರೆಂಡ್ ಅವ್ರ ಮನೆ ಮದ್ವೆಗೆ ಹೋಗಿದ್ವಿ. ಅವ್ರಂತೂ ನಮ್ಮನ್ನ ತುಂಬಾ ಪ್ರೀತಿಯಿಂದ ಒತ್ತಾಯ ಮಾಡಿ ಬರ್ಲೇಬೇಕು ನೀವು ಅಂತ ಕರ್ದೋಗಿದ್ರು. ಅಷ್ಟ್ ಪ್ರೀತಿಯಿಂದ ಕರ್ದೋದ್ಮೇಲೆ ಹೋಗದೆ ಇರಕ್ಕಾಗತ್ತಾ? ನಾವು ಮದ್ವೆಗೆ ಹೋದಾಗ ಗಂಡು ಹೆಣ್ಣು ರಿಸೆಪ್ಷನ್ಗೆ ಅಂತ ರೆಡಿ ಆಗ್ತಿದ್ರು. ಅಷ್ಟರಲ್ಲಿ ನಾವು ಊಟ ಮುಗಿಸ್ಕೊ ಬರೋಣ ಅಂತ ಊಟದ ಅಲ್ಲಿಗೆ ಬಂದ್ವಿ. ನನಗಂತೂ ತುಂಬಾನೇ ಖುಷಿ ಆಗ್ತಿತ್ತು ಇವರೆಲ್ಲ ನಮ್ಮನ್ನ ಇಷ್ಟು ಪ್ರೀತಿಯಿಂದ ಬಂದು ಮಾತಾಡಿಸ್ತಿರ್ಬೇಕಿದ್ರೆ. ಇನ್ನು ಊಟದ ವಿಷಯಕ್ಕೆ ಬಂದ್ರೆ ಊಟ ಕೂಡ ತುಂಬಾನೇ ಚೆನ್ನಾಗಿತ್ತು. ಫ್ರೆಂಡ್ಸ್ ಎಲ್ಲ ಜೊತೆಲಿ ಇದ್ದಿದ್ ಕಾರಣ ಇಲ್ಲೂ ಕೂಡ ಒಬ್ರಿಗೊಬ್ರು ಕಾಲ್ ಹೇಳ್ಕೊಂಡು ರೇಗಿಸ್ಕೊಂಡು ಊಟ ಮಾಡ್ತಾ ಇದ್ವಿ. ಹಾಗೆ ನಿಮ್ಮನೆಯಲ್ಲಿ ಯಾವ್ದಾದ್ರು ಮದುವೆ ಯಾವ್ದಾದ್ರು ಫಂಕ್ಷನ್ ಆಗ್ತಿದ್ರೆ ಕಮೆಂಟ್ ನಲ್ಲಿ ತಿಳಿಸ್ಕೊಡಿ. ಆದಷ್ಟು ಬರೋದಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೆ ಏನ್ ಬರೋದಕ್ಕೆ ಹೋಗಲ್ಲ, ಗಿಫ್ಟ್ ಜೊತೆನೆ ಬರ್ತೀವಿ. ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡಿದೀರಾ, ನಮ್ಮ ರಿಲೇಟಿವ್ಸ್ ಮದ್ವೆಗಳಲ್ಲೇ ನಾವು ಫೋಟೋನ ಹೋಗಿ ಸ್ಟೇಜ್ ಮೇಲೆ ತೆಗೆಸ್ಕೊಳ್ಳಲ್ಲ. ಆದ್ರೆ ಯಾವ್ದಾದ್ರು ಗೊತ್ತಿಲ್ದಿರೋ ಮದ್ವೆಗೆ ಅಥವಾ ಫ್ರೆಂಡ್ಸ್ ಮದ್ವೆಗೆ ಹೋದಾಗ ಖಂಡಿತವಾಗ್ಲೂ ಫೋಟೋನ ಸ್ಟೇಜ್ ಮೇಲೆ ಹೋಗಿ ತೆಗೆಸ್ಕೊತೀವಿ. ನನ್ಗಂತೂ ಇಲ್ಲಿ ಪುಟಾಣಿಗಳೆಲ್ಲ ಬಂದು ನಮ್ಮನ್ನ ಇಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇರೋದ್ ನೋಡಿ ತುಂಬಾನೇ ಖುಷಿ ಆಗ್ತಾ ಇತ್ತು. ಬೇರೆಯವರು ನಿಮ್ಮನ್ನ ತಪ್ಪಾಗಿ ತಿಳ್ಕೊತಾರೆ ಅಂತ ನೀವು ಯಾವತ್ತೂ ನೊಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮನ್ನ ತಿಳಿದುಕೊಂಡಿರ್ತಾರೆ. ಅದ್ರಲ್ಲಿ ನಿಮ್ಮ ತಪ್ಪು ಏನೂ ಇರಲ್ಲ. ಎಲ್ಲರ ದಿನ ಶುಭವಾಗಲಿ. ಎಲ್ರೂ ಖುಷಿಯಾಗಿ ಇರಿ.